ಇವಳಿಗೆ ಯಾರೂ ಕೊಡಬೇಕೆಂದೇನೂ ಇಲ್ಲ. ಉಳಿದವರಿಗೆಲ್ಲ ಇವಳೆ ಅನುಗ್ರಹಿಸಬೇಕಾದನು. ಯಾದೇವಿ ಸರ್ವಭೂತೇಶು ಲಕ್ಷ್ಮೀರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ. ಪಾರ್ವತಿಯಾಗಿ ಶಕ್ತಿಯನ್ನು, ಸರಸ್ವತಿಯಾಗಿ ವಿದ್ಯೆಯನ್ನು, ಲಕ್ಷ್ಮಿಯಾಗಿ ಬೇಕಾದಂತಹ ಧನವನ್ನು ಅನುಗ್ರಹಿಸತಕ್ಕವಳು ಇವಳಿದ್ದಾಳೆ. ಹಾಗಾಗಿ ಬಂಗಾರದ ಉಯ್ಯಾಲೆ ಇವಳಿಗೆ ಸುಲಭವಾಗಿ ಒಲಿದು ಒದಗಿ ಬಂದಿದೆ. ಘೋರ ಕಾಂತಾರದಲ್ಲಿ ತೂಗುತ್ತಾ ಇದ್ದಾಳೆ. ನೋಡುತ್ತಾ ಇದ್ರೆ ನಮ್ಮನ್ನು ಜೊತೆ ಸೇರಿಸಿ ತೂಗಿದಂತ ಅನುಭವವಾಗುತ್ತಾ ಇದೆ. ಲೋಕಮಾತೆ ಅಲ್ವೇ, ಹಾಗಾಗಿ ಲೋಕವನ್ನು ಮರೆತೇ ನನಗರಿವಿಲ್ಲದೆ ಅವಳ ಪಾದ ಮೂಲಕ್ಕೆ ಹೋದೆ. ನಾನು ಪಾದಕ್ಕೆ ಮಣಿಯಬೇಕೆಂಬಂತಹ ಉದ್ದೇಶದಿಂದ ಅಲ್ಲಿಗೆ ತಲುಪುವಾಗ ಅಮ್ಮನ ಮುಖ ನೋಡಬೇಕೆಂಬಂತಹ ಭಾವನೆ ಬಂದು ಹೋಯಿತು ನನಗೆ. ಮುಖ ಅವಲೋಕನ ಮಾಡಿದ್ದೇ ತಡ ಕ್ರೂರವಾದ ದೃಷ್ಟಿಯನ್ನು ಬೀಳಲಿಕ್ಕೆ ತೊಡಗಿದ್ದಾನೆ. ಯಾಕಪ್ಪ ಅಂತಹ ದೃಷ್ಟಿ ಅರ್ಥವಾಯಿತು ನನಗೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ರಾಕ್ಷಸರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣವಾದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಭಯವನ್ನು ಆತಂಕವನ್ನು ದೂರ ಮಾಡಿ ಆ ಭಯದಾನ ಮಾಡತಕ್ಕವಳಿದ್ದಾಳೆ ಮಹಾತಾಯಿ. ನಾವು ಮಾಡಿದ್ದು ಅದನ್ನೆಲ್ವೇ? ಭೂಲೋಕದಲ್ಲಿ ಬಾಳಿ ಬದುಕಬೇಕಾದಂತಹ ನಾವು ಸ್ವರ್ಗಧಾಮವನ್ನು ಪ್ರವೇಶ ಮಾಡಿ ಇಂದ್ರಾದಿಗಳನ್ನು ಸೆಳೆಬಡಿದು ನಾಗಪೀಠದಲ್ಲಿ ಅಲಂಕೃತರಾಗಿದ್ದಾರೆ ಶುಂಭಾಸುರ. ಸೂರ್ಯ ಚಂದ್ರರ ನಡೆಗೆ ತಡೆಯನ್ನೊಡ್ಡಿ ತಾವೇ ಸ್ವತಃ ಸೂರ್ಯ ಚಂದ್ರರಾಗಿ ನಭದಲ್ಲಿ ಕಾಣಿಸಿಕೊಳ್ಳಕ್ಕೆ ತೊಡಗಿದ್ದಾರೆ ಶುಂಭಾನಿ ಶುಂಭರು. ಇದು ಲೋಕ ವ್ಯವಸ್ಥೆಯನ್ನು ಹಾಳು ಮಾಡಿದಲ್ವೇ? ಮರಳಿ ಸುವ್ಯವಸ್ಥೆಗೊಳಿಸಬೇಕು ಅಂತಾದರೆ ಲೋಕನಾಯಕಿಯ ಧರೆಗಿಳಿದು ಬರಬೇಕಷ್ಟೇ. ನಾವು ಬರಿಸಿದ್ದಿ ಎಂಬ ಹಾಗೆ ಎದೆತಟ್ಟಿ ಹೇಳುವ ಹಾಗಿಲ್ಲ. ಯಜ್ಞದ ಮೂಲಕವಾಗಿಲ್ಲ, ತಪಸ್ಸಿನ ಮೂಲಕವಾಗಿಲ್ಲ, ದಾನದ ಮೂಲಕವಾಗಿಲ್ಲ. ನಾವು ದುಷ್ಟರಾದ್ದರಿಂದ ಅವಳು ಧರೆಗಿಳಿದಿದ್ದಾಳೆ. ನಮ್ಮ ದುಷ್ಟತನವನ್ನು ಗಮನಿಸುವುದಕ್ಕಾಗಿ ಧರೆಗಿಳಿದಿದ್ದಾಳೆ. ದುಷ್ಟತನಕ್ಕೆ ದುಷ್ಫಲವಲ್ಲದ ಸತ್ಫಲ ಅಂತ ಎಲ್ಲೂ ಹೇಳಲಿಲ್ಲ. ಅನುಭವಿಸಲೇಬೇಕು. ಅತ್ಯುನ್ನತಿ ಪತನ ಹೇತು ಖಳವಂಶ ನಿರ್ವಂಶವಾಗುವಂತಹ ಕಾಲ ಸನ್ನಿಹಿತವಾಯ್ತಪ್ಪ. ನಾನು ಒಬ್ಬ ಮನಸ್ಸು ಮಾಡಿದೆ ಅಂತಾದ್ರೆ ನಮ್ಮ ಕುಲವನ್ನು ಉಳಿಸುವುದಕ್ಕೆ ಸಾಧ್ಯವಿಲ್ಲ. ಏನು ಮಾಡಲಿ, ನನ್ನ ದೊರೆಯ ಸಾಧನೆ ಎಣಿಸಿದಾಗ ಮಾತ್ರ ಖೇದವಾಗುತ್ತಾ ಇದೆ ನನಗೆ. ಒಬ್ಬನೇ ಒಬ್ಬ ಶುಂಭನ ಆಳ್ವಿಕೆಯ ಕಾಲದಲ್ಲಿ ದಾನವರ ಉನ್ನತಿ ಏನು? ಅವನು ಜೀವಂತನಾಗಿರುತ್ತಾ ಪತನವನ್ನು ನೋಡಬೇಕಾಗಿ ಬಂತಲ್ಲ. ಉತ್ಕರ್ಷ ಹಾಗೂ ಅಪಕರ್ಷ ಒಂದೇ ತಲೆಮಾರಿನಲ್ಲಿ ಅಂದಾಗ ಕರುಣಿಗೆ ಕತ್ತಿಟ್ಟಲು ಆಗುತ್ತಾ ಇದೆ ನನಗೆ. ನನ್ನ ದೊರೆಯ ಸಾಧನೆಯನ್ನು ಕಣ್ಣಾರೆ ಕಂಡು ಆನಂದವನ್ನು ಹೊಂದಿದನು ನಾನು. ಆ ಪ್ರಯತ್ನಗಳೆಲ್ಲ ಮಣ್ಣು ಪಾಲಾಗುತ್ತಾ ಇದೆ ಎಂಬಂತಹ ಕೊರಗು ನನಗೆ. ಏನು ಮಾಡೋಣ? ಅವನನ್ನ ದೊರೆಗಾಗಿ ದುಡಿಯಬೇಕು. ಆತ ನೀಡಿದಂತಹ ಉತ್ಪನ್ನಕ್ಕಾಗಿ ದುಡಿಯಬೇಕು. ಗರುಡ ಸಮಾಜಕ್ಕಾಗಿ ದುಡಿಯಲೇಬೇಕು. ಹೋರಾಟ ಮಾಡಿದ ನನ್ನ ಉದ್ದೇಶವೇನುವಲ್ಲ. ಭಕ್ತಿಗೆ ಒಲಿತಾಳಂತೆ ಮಹಾತಾಯಿ. ನನ್ನ ಭಕ್ತಿಗೆ ಒಲಿದು ಏನು ಬೇಕು ಮಗನ ರಕ್ತಬೀಜ ಅಂತ ಕೇಳಿದ್ರೆ ದಾನವರ ಆಯುಷ್ಯವನ್ನು ವೃದ್ಧಿ ಮಾಡ ಮಾತ ನಾನು ಹೇಳ್ತೇನೆ. ಅಷ್ಟು ನನ್ನಿಂದ ಸಾಧಿತವಾಯಿತಾದ್ರೆ ರಕ್ತಬೀಜನ ಜೀವನಕ್ಕೆ ಮತ್ತೊಂದು ಸಾರ್ಥಕ್ಯವಿಲ್ಲ. ಅವಳು ಒಪ್ಪಬೇಕಷ್ಟೇ. ಮೊದಲೇ ಹೇಳಿದ್ದಾಳೆ, ಯುದ್ಧವೇ ಯುದ್ಧ, ನಿನಗೆ ಪರಾಕ್ರಮ ಉಂಟು ಅಂತಾದರೆ ಕಾಳಗವನ್ನು ಎಸಗುವಂತೆ ಹೇಳಿಯಾಳು. ದುರಕ್ಕಂಜುವ ಬಡನೆ ಇರುವಲ್ಲ ರಕ್ತಬೀಜ. ಈ ಪರಂಜ್ಯೋತಿ ಸ್ವರೂಪದಲ್ಲಿ ಕಾಳಗವನ್ನು ಸಗಿ ನಾನು ಅಡಿಯುತ್ತಾದ್ರೆ ನನಗದು ಮರಣವಲ್ಲ, ಮಹಾನವನು. ಮತ್ತೆ ಹುಟ್ಟಿ ಸಾಯುವಂತಹ ಕಾಲಚಕ್ರಕ್ಕೆ ಸಿಲುಕದೆ ಶಾಶ್ವತವಾದಂತಹ ಕೈವಲ್ಯ ಪದವಿಯನ್ನು ಹೊಂದುವಂತಹ ಮಾರ್ಗವಾಗಲಿ. ನಿಗ್ರಹವೋ ಅನುಗ್ರಹವೋ ತೀರ್ಮಾನ ಮಾಡಬೇಕಾದವಳು ಅವಳೇ ಜಗನ್ನಿಯಾಮಕಿ. ಅವಳ ಸಾನ್ನಿಧ್ಯವನ್ನು ಸೇರ್ತೇನೆ, ಅವಳನ್ನು ಸಂಪ್ರಾರ್ಥಿಸ್ತೇನೆ. ಅವಳ ಮನದ ಇಂಗಿತ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಪಡ್ತೇನೆ. ನಡೆಯುತ್ತೇನೆ ಅರ್ಥ, ನಡೆಯುತ್ತೇನೆ ಅವಳ ಪಾದ ಮೂಲಕ್ಕೆ. ಮಾತಾ ಮಲಗದ ಶ್ಯಾಮ ಮಾತವೀವಲ ಶಾಲಿನಿ ಕುರಿಯ ಕದಾಕ್ಷಂ ಕಲ್ಯಾಣಿ ಕದಂಬವದವಾದಿನಿ ಏಣಾಂಕ ದೀಪಾವತ್ರೆ
ಬಾಳು ಚಲದಿಲ್ಲ ಊರಿಯ ಇಚ್ಚಿದೆಯ ಸಾರು ರಾಗವ ಅರಿದರೆ ನೀನು ಬಾಳು ಚಲದಿಲ್ಲ ಊರಿಯ ಇಚ್ಚಿದೆಯ ಕನಿ ಭವಂತ್ರೆ ಮನೋಹರಿ ಮೋಹನ ಕಲ್ಯಾಣಿ ತ್ರಿಪುರ ಸುಂದರಿ ನಿನ್ನ ಪುಣ್ಯವಾದಗೆ ಸಾಷ್ಟಾಂಗವಾಗಿದ್ದೇನಮ್ಮ. ನಿನ್ನ ಪಾದವಳಗಳಾದಂಥ ರಕ್ತವಿಗೆ ಹಾಕ್ತಿದ್ದೇನಮ್ಮ. ನಾನು ನಿನ್ನ ಭಜನೆ ಮಾಡ್ತಾ ಇದ್ದೇನೆ. ನಿನ್ನೆಯವರೆಗೂ ಮಾಡಿದ್ದೇನೆ ಭಜನೆ. ನಿನ್ನೆವರೆಗಿರುವಂತಹ ಭಜನೆಯಲ್ಲಿ ಏನು ಫಲದ ಅಪೇಕ್ಷೆ ಇರಲಿಲ್ಲ ನನಗೆ. ನಿನ್ನೆ ಏನು ಸಿಗಲಿಲ್ಲ ನನಗೆ ಬೇಸರ ಇಲ್ಲ ನನಗೆ. ನಿನ್ನೆ ಸೇವೆ ಉಂಟಲ್ಲ. ಆದರೆ ಇವತ್ತು ಹಾಗಲ್ಲ. ಇವತ್ತು ಮಾಡುವಂತಹ ಭಜನೆ ಇದು ಕಾಮ್ಯ ಕರ್ಮವಮ್ಮ. ನಿನ್ನೆದ್ದು ಹೋಗಲಿ, ಯಾರಾದ್ರೂ ಉಳಿದವರು ಫಲ ಪಡೆಯಲಿ. ಯಾರೋ ಸೇವೆ ಮಾಡಿದ್ರು, ಯಾರೋ ಫಲ ಪಡೆದ್ರು. ಆದರೆ ಇವತ್ತು ಹಾಗಲ್ಲ ತಾಯೇ. ನಾನು ಮಾಡಿದಂತಹ ಸೇವೆಗೆ ಫಲ ಒದಗಿ ಬರಲೇಬೇಕು. ನನಗಾಗಿ ಅಲ್ಲವಮ್ಮ, ನನ್ನ ಒರೆಯಾದಂತಹ ಶುಂಭನಿಗಾಗಿ ಭಜನೆ ಮಾಡ್ತಾ ಇದ್ದೇನೆ ನಾನು. ಆ ಶುಂಭನಿನಲ್ಲಿ ಬಯಸಿದ್ದಾನೆಂಬುದನ್ನು ಹೇಳಬೇಕಾಗಿ ಬಹಳ ಮಂದಿ ನನಗೆ ಆಗಮಿಸಿದ್ದಾರೆ. ಬಂದವರಿಗೆಲ್ಲ ಒಂದೊಂದು ರೀತಿಯ ಉತ್ತರವನ್ನು ಕೊಟ್ಟಿರುವಂತೆ. ಸುಗ್ರೀವನಲ್ಲಿ ಸಂಭಾಷಣೆ, ಧೂಮ್ರಾಕ್ಷರಿ ಮಾತುಕತೆ ಇಲ್ಲ, ಚಂಡಮಂಡಲದಲ್ಲಿ ಕಾಳಗ, ವಿಧ ವಿಧದ ಕ್ರಮದಿಂದ ವಿರೋಧಿಸಿರುವೆ. ಆದರೆ ನನ್ನಲ್ಲಿ ಮಾತ್ರ ಆ ರೀತಿಯ ಉತ್ತರವನ್ನು ಹೇಳಬಾರ್ದಮ್ಮ. ಶುಂಭನನ್ನೇ ಕಾಳಗಕ್ಕಾಗಿ ಕರೀತಾ ಇದ್ದಂತೆ ನೀವು. ಶುಂಭನಾಗಲಿ ಅವರ ತಮ್ಮನಿ ಶುಂಭನಾಗಲಿ ಶಂಭುವೇ ಬರಲಿ ದುರಕ್ಕೆ ಅಂತ ಹೇಳ್ತೇನೆ ನೀವು. ಯಾಕೆ ಶಂಭುವನ್ನು ಹೇಳ್ತಿ ಹೇಳು. ಒಂದು ವೇಳೆ ಶಂಭುವೇ ದುರಕ್ಕಣಿಯಾದರೆ ಅವನ ಶೂಲವನ್ನು ಸೆಳೆದು ಅವನ ಮೇಲೆ ಪ್ರಯೋಗಿಸುವಂತಹ ಸಾಮರ್ಥ್ಯವನ್ನು ವರ್ತಮಾನ ಕಾಲದಲ್ಲಿ ಹೊಂದಿರುವಂತಹ ಧೀಮಂತನಿದ್ದಾನೆ, ಮಹಾಸಾಧಕನಿದ್ದಾನೆ ಶುಂಭಾಸುರ. ಕೃತ್ಯ ಮೂಲಕ್ಕೆ ಒಡೆಯನಾಗಿ, ಗಣನೆಗಳ ಆಧಾರ ಸ್ತಂಭವಾಗಿ, ಕುಂಬಿನಿಯ ಪ್ರತ್ಯಕ್ಷ ಶಂಭುವಾಗಿ ವಜ್ರ ಸ್ತಂಭದಂತ ಕರೆಯುತ್ತಾ ಇದ್ದಾನಮ್ಮ. ಗಂಡು ಗಲಿ ಅಂದರೆ ಅವನೇ, ಹೆಣ್ಣೆಂದರೆ ನೀನೆ. ನೀನು ಮೂರು ಲೋಕದ ಒಡತಿ, ಅವನು ಮೂರು ಲೋಕದ ಒಡೆಯ. ನೀವು ಜೊತೆಯಾಗಿದ್ದುಕೊಂಡು ಭಕ್ತರಾದ ಶರಣರಾದ ನಮ್ಮನ್ನು ಹರಸುವಿರಿ ಅಂತಾದರೆ ನಾವು ಉನ್ನತಿಯನ್ನು ಉತ್ಕರ್ಷರು ಬಹಳ ಬೇಗನೆ ಹೊಂದುವುದಕ್ಕೆ ಸಾಧ್ಯವಿದೆ. ನಿನ್ನ ಹಂಬಲಿಕೆಯಲ್ಲಿ ಶುಭ ಕಾಲ ಕಳೆಯುತ್ತಾ ಇದ್ದಾನಮ್ಮ. ಚಂಡಮಂಡಲ ಮೂಲಕವಾಗಿ ನಿನ್ನ ವಾರ್ತೆ ಕೇಳಿದ ಅಕ್ಷರದಿಂದ ತ್ರಿಪುರ ಸುಂದರಿ ಅಂತ ಕರವರಿಸುವುದಕ್ಕೆ ತೊಡಗಿದ್ದಾನೆ. ಅವಿಚ್ಛಿನ್ನವಾಗಿ ನಿನ್ನ ಧ್ಯಾನವನ್ನೇ ಮಾಡ್ತಾ ಇದ್ದಾನೆ ಅಂತಾದ್ರೆ ಅದು ಒಂದು ರೀತಿಯ ತಪಸ್ಸೆ ಆಗುವಮ್ಮ. ಹೇಳು, ತಪಸ್ಸು ಅಂತಾದ ಮೇಲೆ ಯೋಗ್ಯವಾದಂತಹ ಫಲ ಒದಗಿ ಬರಲೇಬೇಕು. ಹಾಗಾಗಿ ಅವನ ಸಾನ್ನಿಧ್ಯವನ್ನು ಸೇರಿ ಹೊರ ತರುವೆ ಹೀಗೆಂದು ಭರವಸೆಯನ್ನಾಡಿ ಬಂಗಾರದ ಅಂಬಣ ಸಮೇತನಾಗಿ ಬಂದಿದ್ದೇನೆ. ನೀನು ಅದನ್ನು ಕುಳಿತುಕೊಳ್ಬೇಕು. ಅದರ ಹಿಡಿಕೆಗೆ ಹೆಗಲು ನೀಡಿ ಸಂಭ್ರಮದಿಂದ ಶೋಣಿತಾಪುರಕ್ಕೆ ನಾಡಿಕೊಂಡು ಹೋಗುವರಿದ್ದೇನೆ. ಬಾರಿಸುವ ಮರಣ ಮೃದಂಗವನ್ನು ಬದಿಗಿರಿಸು, ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸು, ಶುಂಭನ ಕೊರಳಿದಿಕ್ಕಿ ವರಿಸು, ನಮ್ಮೆಲ್ಲರಿಗೂ ಸಂತೋಷವನ್ನು ಉಣಿಸು. ಒಲಿದು ಬಾ, ನಲಿದು ಬಾ, ನಮ್ಮಲ್ಲಿ ನೆಲೆಸುವ, ನಮ್ಮೆಲ್ಲರನ್ನು ಹರಸುವ. ಬಾ ಬಾ ಬಾ.
ಭಕ್ತಿಯ ಹೊಳೆ ಹರಿಯುತ್ತಾ ಇದೆ. ಭಕ್ತಿ ಮಾಡಲಿಕ್ಕೆ ಈಗ ಸ್ವಲ್ಪ ಸಮಯ ಸಿಗುತ್ತದಮ್ಮ. ಮೊದಲು ಬಂದವರಿಗಿಂತ ಭಿನ್ನನಾಗಿ ವ್ಯವಹರಿಸ್ತಾ ಇದ್ದೀಯಾ. ನನ್ನನ್ನು ಭಿನ್ನತೆ ಗುರುತಿಸಿದಂತ ಆದ್ರೆ ನಾನು ಧನ್ಯ. ನಿನ್ನನ್ನು ಪ್ರಾಜ್ಞನೆನ್ನಲೇ ಹುಮ್ಮನೆನ್ನಲೇ. ನಿನ್ನ ಭಕ್ತನವರು ಹುಮ್ಮನಾಗ್ಲಿಕ್ಕೆ ಉಂಟೆ ತಾಯೇ. ಕುಂದಲತೆಯನ್ನು ಮಾಮರಕ್ಕೆ ನೆಡುವರೇ ವಿನ ಹೊಂಗಾರ ಮರಕ್ಕೆ ನೆಡುವುದಿಲ್ಲವಲ್ಲ. ಶುಂಭನೆಂದ್ರೆ ಮಾಮರವಲ್ಲ, ಹೊಂಗಾರೆ ಅಲ್ಲ. ಶುಂಭನೆಂದ್ರೆ ಗಂಧದ ಮರ. ನೀರಿಗೆ ಬಿದ್ದಾಗ ದುರ್ನಾತ ಹೊರಡ್ತದೆ. ನೀರಿನ ಎತ್ತಿ ಮೇಲೆ ಇರಬೇಕು. ಸ್ವಲ್ಪ ನೀರು ಉಪಯೋಗಿಸಿ ಚೆನ್ನಾಗಿ ತೇಯಬೇಕು. ಆವಾಗ ಹೊರಡುತ್ತದೆ ಗಂಧದ ಪರಿಮಳ ಗಮ 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 ಅಂತ. ತೇಯುವ ಉದ್ದೇಶದಿಂದ ದುರಸಾರಿದವಳನಾದ ದುರದ ಮೂಲಕವಾಗಿ ತೆಗೆದೆ. ಧರೆಯಂತೆ ಸೂರ್ಯನೊಬ್ಬನೇ ಧರೆಯಲ್ಲಿ ಶಕ್ತಿ ಎನ್ನುವುದು ಒಂದೇ. ಶುಂಭನೆಂಬವನು ಒಬ್ಬನೇ. ಸಾವಿರುವ ಶುಂಭ ಅಷ್ಟು ಬೆಳೆದಾಗ ಸಾವಿರದ ಒಂದಾಗಿ ನಾವೆಷ್ಟು ಬೆಳೆಯಬೇಡ. ಅಮ್ಮ ಶಾರದಾದೇವಿ, ನಿನ್ನ ಮಾತುಗಳೆಲ್ಲ ನನಗೆ ಅರ್ಥವಾಗುವುದಿಲ್ಲವಮ್ಮ. ದಾನ ಬೇಡುವವನ ಪಾತ್ರೆಯನ್ನು ಅರ್ಥವಿಸಿಕೊಂಡೇ ದಾನ ಮಾಡಬೇಕು. ನಮ್ಮಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆ ಬಿಟ್ಟರೆ ಬೇರೆ ಪಾತ್ರ ಇಲ್ಲ. ಮಣ್ಣಿನ ಕುಡಿಕೆಗೆ ಅಮೃತವನ್ನು ಸುರಿಯುವುದೂ ಇಲ್ಲ. ಮಣ್ಣಿಗೆ ಹಾಕಿದ ಇಂಗಿ ಹೋದಿತ್ತು. ಹಸಿವು ತ್ರಿಜಗಳು ನನ್ನದು ಅಧಿಕವಾಗಿದೆ ಅಂತ ನಿನಗೇನು ಬೇಕು ಕೇಳು. ದೇವಲೋಕದ ಕಲ್ಪವೃಕ್ಷದ ಪದ ಬೇಕೆ? ಕಾಮಧೇನುವಿನ ಹಾಲು ಬೇಕೆ? ಕಾಮಧೇನುವಿನಂತೆ ಅನುಗ್ರಹಕಾರಕಳಾದಂತ ಅವಳ ಮಗಳು ನಂದಿನಿದ್ದಾರೆ. ನಿನಗೆ ನಂದಿನಿ ಹಾಲು ಬೇಕು ಅಂತಾದ್ರೆ ಈಗ ತರಿಸಿಕೊಡ್ತೇನೆ ನಾನು. ದುಷ್ಟ ಸಂಹಾರದ ಹಸಿವು, ಇಷ್ಟ ಪರಿಪಾಲನೆ ಕೃಷಿ, ಇದನ್ನು ಅರ್ಥವಿಸಿಕೊಳ್ಳಬೇಕಿದ್ರೆ ಕೇಳುಗರ ತ್ರಿಕರಣಯುಕ್ತವಾಗಿರಬೇಕು. ನೋಡಮ್ಮ ನಮ್ಮ ಅಂತರಂಗವನ್ನು, ನಮ್ಮ ಹೃದಯ ಕಮಲದಲ್ಲಿ ನೀನು ನೆಲೆಯಾಗಿರುವೆ. ಆದ್ದರಿಂದ ನನ್ನ ಭಕ್ತಿಗಳಿದಂತಹ ವಿಧಾತ ಇದು ಮೊದಲೇ ಬೇಕಾದಂತಹ ವರವನ್ನು ಪ್ರಸಾದಿಸಿರುವುದು. ಪ್ರಾಮಾಣಿಕವಾಗಿ ನಿನ್ನ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ರಕ್ತ ಬೀಜ ಇದುವರೆಗೆ ಬಾಳಿದ ಬದುಕಿದ ನೋಡು, ಅದು ತ್ರಿಕರಣ ಪೂರ್ವಕವಾದ. ಈಗ ನುಡಿಗೆ ತಪ್ಪಿದವ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಲ್ಲ. ಎಲ್ಲಿ ಯಾವಾಗ ಹೇಗೆ ಕರೆ ತರುತ್ತೇನೆ, ಇಲ್ಲ ಶಿರೋನೊಪ್ಪಿದ್ದೇನೆ, ಈ ರೀತಿಯ ಭರವಸೆ ಮಾತನಾಡಿ ತುಂಬಾ ಆಸ್ಥಾನದಿಂದ ಬಂದವ ನೀನು. ಅದು ಯಜಮಾನರಿಗೆ ಧೈರ್ಯ ಬಂದಿತ್ತು ಅಂತ ಹೇಳಿದ್ದಲ್ಲ. ಇಲ್ಲಿ ಬಂದಾಗ ಶಕ್ತಿಯುತಿಗೆ ಹೋಯಿತೆ, ಭುಜಬಲ ಕುಂದಿ ಹೋಯಿತೆ, ರಣ ಹೇಳಿ